ಬಿಸಿಲು ನೆರಳಿನ ಹಾದಿ, ದಿವ್ಯ ಸ್ಫೂರ್ತಿಯ ಹಾದಿ, ಜ್ಞಾನ ಜ್ಯೋತಿಯ ಹಾದಿ, ಹೊಸ ಬೆಳಕಿನ ಹಾದಿ, ಕಾರ್ಮೋಡ ಸೆರೆದು ಹೊಂಬೆಳಕ ಕಂಡ ಹಾದಿ, ಶಿವಶಕ್ತಿ ತುಂಬಿ ನವ ಚೇತನ ಕೊಟ್ಟ ಹಾದಿ. ಸಮಸ್ಯೆ ಎಂಬ ಸಮರದಲ್ಲೂ ಪ್ರಭು ಕೈ ಹಿಡಿದ ಹಾದಿ, ಪರಮಾತ್ಮನ ಛತ್ರ ಛಾಯೆಯ ಹಾದಿ, ಹೊಸ ಸೃಷ್ಟಿಯ ಹೊಸ ಸಂಕಲ್ಪದಲ್ಲಿ, ಅನುಭವದ ಹಾದಿಯಲ್ಲಿ, ಅನುಭವದ ಈ ಹಾದಿಯಲ್ಲಿ. ಮಾಲೂರು ಬ್ರಹ್ಮಕುಮಾರಿ ಸೇವಾ ಕೇಂದ್ರದ ಸಂಚಾಲಕಿಯ ರೂಪದಲ್ಲಿ ಆದರಣೀಯ ಗೀತಾ ಅಕ್ಕನವರು ನಿಮಿತ್ತರಾಗಿದ್ದಾರೆ. ಇವರ ಜನ್ಮ 1971ರಲ್ಲಿ ಕರ್ನಾಟಕ ರಾಜ್ಯದ ಗೌರಿಬಿದನೂರಿನಲ್ಲಿ ಒಂದು ವ್ಯಾಪಾರಿ ಪರಿವಾರದಲ್ಲಾಯಿತು. ಇವರು ಬಾಲ್ಯದಿಂದಲೂ ಭಕ್ತಿಭಾವ, ದಾನ ಪುಣ್ಯ, ಓದು ಬರಹ, ಸಮಾಜ ಸೇವೆ, ಆಧ್ಯಾತ್ಮಿಕತೆ ಮುಂತಾದವುಗಳಲ್ಲಿ ವಿಶೇಷ ಅಭಿರುಚಿಯನ್ನು ಹೊಂದಿದ್ದರು. ಇವರು ಪ್ರೇಮಭಾವ, ಕ್ಷಮಾಭಾವ, ರಮಣೀಕತೆ, ಹರ್ಷಿತ ಮುಖತೆ, ವಿನಮ್ರತೆ, ಧೈರ್ಯತೆ, ನಿರ್ಮಾಣ ಚಿತ್ತದಂತಹ ಮುಂತಾದ ಗುಣಗಳಿಂದ ಸಂಪನ್ನರಾಗಿದ್ದಾರೆ. ಪರಮಾತ್ಮನನ್ನು ಅರಸುತ್ತಾ ಇವರು 1982ರಲ್ಲಿ ಈ ಈಶ್ವರ್ಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡರು. ಸೇವಾ ಕೇಂದ್ರದ ಶಾಂತಿಪೂರ್ಣ ವಾತಾವರಣ, ಸತ್ಯ ಪರಮಾತ್ಮನ ಪರಿಚಯವು ಇವರನ್ನು ಪ್ರಭಾವಿತರನ್ನಾಗಿ ಮಾಡಿತು. 1983ರಲ್ಲಿ ಇವರು ಸಂಸ್ಥೆಯ ಮುಖ್ಯಾಲಯವಾದ ಮೌಂಟ್ ಆಬುವಿನಲ್ಲಿ ಈಶ್ವರ್ಯ ಮಿಲನ ಮಾಡುವ ಸೌಭಾಗ್ಯವನ್ನು ಪಡೆದುಕೊಂಡರು. ಪರಮಾತ್ಮನಿಂದ ವಿಶೇಷ ವರದಾನ ಪ್ರಾಪ್ತಿ ಮಾಡಿಕೊಂಡು ಇವರು ತಕ್ಷಣವೇ ತಮ್ಮ ಜೀವನವನ್ನು ಈಶ್ವರ್ಯ ಸೇವೆಯಲ್ಲಿ ಸಮರ್ಪಿತ ಮಾಡಿದರು. ಅಂದಿನಿಂದ ಬಾಂಬೆ, ಚಿಕ್ಕಬಳ್ಳಾಪುರ ಮೊದಲಾದ ಕಡೆಗಳಲ್ಲಿ ಸೇವೆ ಸಲ್ಲಿಸುತ್ತಾ 2008ರಿಂದ ಮಾಲೂರಿನಲ್ಲಿಯೇ ಸೇವೆ ಸಲ್ಲಿಸುತ್ತಿದ್ದಾರೆ. ಜನತೆಗೆ ಈಶ್ವರ್ಯ ಸಂದೇಶವನ್ನು ಕೊಡುತ್ತಾ ಇವರು ಅನೇಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ವರ್ತಮಾನ ಸಮಯ ಇವರ ಕುಶಲ ನೇತೃತ್ವದಲ್ಲಿ 1 ಸೇವಾ ಕೇಂದ್ರ, 6 ಗೀತಾ ಪಾಠಶಾಲೆಗಳು ಸೇರಿ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಶ್ವರಿಯ ಪ್ರೀತಿ ಮತ್ತು ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ಓಂ ಶಾಂತಿ. ನನ್ನ ಹೆಸರು ಗೀತಾ ಅಂತ. ನಾನು ಬಾಲ್ಯಕಾಲದಿಂದ ಕೇವಲ 1.5 ವರ್ಷದ ಚಿಕ್ಕ ಮಗು ಇದ್ದಾಗ ನಮ್ಮ ತಾಯಿ ಈ ಜ್ಞಾನಕ್ಕೆ ಬಂದರು. ಲೌಕಿಕದಲ್ಲಿ ನಾವು 3 ಜನ ಹೆಣ್ಮಕ್ಳು ಹಾಗೂ 1 ಗಂಡ್ಮಗ. ತಂದೆ ವ್ಯಾಪಾರ ಮಾಡ್ತಾಯಿದ್ರು. ಕೋಲಾರ ಜಿಲ್ಲೆಯ ಗೌರಿಬಿದನೂರು ನಮ್ಮ ಸ್ವಂತ ಊರು. ಅಲ್ಲಿ 1972ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮೊಟ್ಟ ಮೊದಲು ಈ ಜ್ಞಾನದ ಸಂದೇಶವನ್ನು ಕೊಡಲಿಕ್ಕಾಗಿ ಬಂದಿದ್ದರು ಅಕ್ಕಂದರು. ಆಗ ನಮ್ಮ ಲೌಕಿಕದ ತಾಯಿ ನಾವು 4 ಮಕ್ಕಳನ್ನು ಕರ್ಕೊಂಡು ಆ ಸಂದೇಶವನ್ನು ಕೇಳಲಿಕ್ಕೆ ಹೋದರು. ಇವತ್ತಿನ ದಿವಸ ಹೇಳಬೇಕು ಅಂತಂದರೆ ನಮ್ಮ ಈ ಲೌಕಿಕದ ಪರಿವಾರದಿಂದ ಹತ್ರ 80-100 ಜನ ಪರಿವಾರದವರು ಬಾಬನ ಜ್ಞಾನದಲ್ಲಿದ್ದೇವೆ. ಅಪೂರ್ತಿ ಶ್ರೇಯಸ್ಸು ಲೌಕಿಕದ ತಾಯಿಗೆ, ನಮ್ಮ ಈ ಬ್ರಾಹ್ಮಣ ಜೀವನದ ಕುಲದ ಉದ್ಧಾರವನ್ನು ಮಾಡಿರ್ತಕ್ಕಂಥ ಆ ತಾಯಿಗೆ ಹೋಗತ್ತೆ. ಅವರು ನಮ್ಮನ್ನು ಜ್ಞಾನ ಮಾರ್ಗದಲ್ಲಿ ಕರ್ಕೊಂಡು ಬಂದರು. ನಾವು ಚಿಕ್ಕವರಿದ್ದಾಗಿನಿಂದ ಜ್ಞಾನಕ್ಕೆ ಬಂದ ಕಾರಣದಿಂದ ನಮಗೆ ಬಾಲ್ಯಕಾಲದಲ್ಲಿ ಕೂಡ ಈ ರೀತಿ ಅನ್ನಿಸ್ತಾ ಇತ್ತು. ನಮಗೆ ಎಷ್ಟೋ ಬಾರಿ ಭಲೆ ಸಾಕಾರದಲ್ಲಿ ಬ್ರಹ್ಮ ಬಾಬಾ ಆಗಿನ ಸಮಯದಲ್ಲಿ ಮಕ್ಕಳಿಗಾಗಿ ಹಾಸ್ಟೆಲನ್ನು, ಬೋರ್ಡಿಂಗ್ ಸ್ಕೂಲನ್ನು ಓಪನ್ ಮಾಡಿದರು. ಆದರೆ ನಮ್ಮ ಲೌಕಿಕ ಪರಿವಾರದಲ್ಲಿ ಬಾಲ್ಯಕಾಲದಲ್ಲಿ ನಮ್ಮ ಪಾಲನೆ ಸಾಕಾರದ ಬಾಬರವರ ಬೋರ್ಡಿಂಗ್ ಸ್ಕೂಲಿನ ಹಾಗೇ
ಪಾಲನೆ ನಡೀತಾ ಬಂತು. ಇದರ ಬಾಲ್ಯಕಾಲದಿಂದ ನಡೆದಂಥ ಕಾರಣ, ಅಪ್ಪ ಅಮ್ಮ ಜ್ಞಾನಕ್ಕೆ ಬಂದ ಕಾರಣ, ಪೂರ್ತಿ ಪರಿವಾರ ಜ್ಞಾನದಲ್ಲಿದ್ದಂಥ ಕಾರಣ, ನಮ್ಮ ಮನೆಗಿಂತ ದೊಡ್ಡದಾಗಿ ಹೇಳಬೇಕು ಅಂತಂದರೆ ಒಂದು ಸೇವಾ ಕೇಂದ್ರ ಬಾಬನ ಮನೆ ಹಾಗೆ ಇತ್ತು. ಏಕೆಂದರೆ ಸ್ವಲ್ಪ ನಮಗೆ ಬುದ್ಧಿ ಬರೋಷ್ಟೊತ್ತಿಗೆ ಅಪ್ಪ ಅಮ್ಮ ಪಕ್ಕಾ ಜ್ಞಾನದ ಮಕ್ಕಳು ಆಗಿರೋ ಕಾರಣ ನಮ್ಮ ಆಹಾರ ಶುದ್ಧಿ, ವ್ಯವಹಾರ, ದಿನಚರಣೆ, ಬಾಬನ ಮುರಳಿ, ಅಮೃತ ವೇಳ ಆಗಿರಲಿ, ಬಾಬನ ಸೇವೆ ಆಗಿರಲಿ, ಪ್ರತಿಯೊಂದು ಕೂಡ ಬಾಬನ ನಿಯಮದಂತೆ, ಬ್ರಾಹ್ಮಣ ಪರಿವಾರದ ಜೀವನದಂತೆ ನಡೀತಾ ಬಂತು. ನಮಗೆ ಎಂದೂ ಕೂಡ ಸೆಂಟರ್ ಅಥವಾ ಲೌಕಿಕದ ಮನೆ ಥರ ಅನ್ನಿಸ್ತಾ ಇರಲಿಲ್ಲ. ಬ್ರಾಹ್ಮಣ ಜೀವನದ ಸೇವಾ ಕೇಂದ್ರದ ಹಾಗೆ ಅನ್ನಿಸ್ತಾ ಇತ್ತು. ಈ ರೀತಿ ನಮ್ಮ ಬಾಲ್ಯಕಾಲ ನಡೀತಾ ಬಂತು. ಬಾಲ್ಯಕಾಲದಿಂದಲೂ ಸೇವಾ ಕೇಂದ್ರದಲ್ಲಿ ಇರ್ತಕ್ಕಂಥ ಅಕ್ಕಂದ್ರ ಜೊತೆಯಲ್ಲಿ ತುಂಬ ಅನ್ಯೋನ್ಯತೆ ಭಾವನೆ ಇರ್ತಾಯಿತ್ತು. ಸೆಂಟರ್ಗೆ ಹೋಗೋದು ಬರೋದು, ಪ್ರತಿನಿತ್ಯ ಕ್ಲಾಸನ್ನು ಕೇಳತಕ್ಕಂಥದ್ದು, ನಮ್ಮ ಝೋನ್ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುಂದರಿ ಮಾತಾಜಿ, ಹಾಗೂ ಈಗ ವರ್ತಮಾನದಲ್ಲಿರ್ತಕ್ಕಂಥ ಪದ್ಮಾಬೇಂಜಿ, ಲೀಲಾಬೇಂಜಿ, ಇವರೆಲ್ಲರಿಂದ ಕೂಡ ಬಾಲ್ಯಕಾಲದಿಂದ ತುಂಬ ಅವರ ಮಡಲಲ್ಲೇ ನಾವು ಈ ಜೀವನವನ್ನು ಪ್ರಾರಂಭ ಮಾಡ್ತಾ ಬಂದ್ವಿ. ಹಾಗೂ ಎಲ್ಲರಿಂದ ತುಂಬ ಆತ್ಮೀಯವಾದ ಪ್ರೀತಿ ಪ್ರೇರಣೆ ನಮಗೆ ಸಿಗ್ತಾ ಬಂತು. ಹೀಗೆ ಜೀವನ ಬೆಳೀತಾ ನಾವು ದೊಡ್ಡವರಾಗ್ತಾ 1983ರಲ್ಲಿ ಮೊಟ್ಟ ಮೊದಲು ನಮ್ಮ ತಾಯಿ ನಮ್ಮನ್ನು ಮಧುಬನಕ್ಕೆ ಬಾಬನ ಮಿಲನಕ್ಕಾಗಿ ಕರ್ಕೊಂಡು ಹೋಗಿದ್ರು. ಆಗಲೂ ಕೂಡ ಮಧುಬನ ನೋಡಿದಾಗ ನಮಗೆ ಬೇರೆ ಎಲ್ಲೋ ಬಂದಿದ್ದೀವಿ ಅಂತಕ್ಕಂಥ ಅನುಭವ ನಮಗಾಗಲಿಲ್ಲ. ನಾವು ಇದು ನಮ್ಮ ಮನೆಯೇ ಆಗಿದೆ, ನಮ್ಮ ಸ್ಥಾನದಲ್ಲೇ ನಾವಿದ್ದೀವಿ, ಹಾಗೂ ಇವರೆಲ್ಲರೂ ಕೂಡ ನಮ್ಮವರೇ ಆಗಿದ್ದಾರೆ ಅಂತಕ್ಕಂಥ ಭಾವನೆ, ಅನುಭವ ಬಾಲ್ಯಕಾಲದಿಂದ ಬಾಬನ ಮನೆಯಲ್ಲಿ ಆಗ್ತಾ ಬಂತು. ಈ ರೀತಿಯಾಗಿ ಬಾಬನನ್ನು ಮೊಟ್ಟ ಮೊದಲು 83ರಲ್ಲಿ ಮಿಲನ ಮಾಡ್ತಕ್ಕಂಥ ಸದವಕಾಶ ಸಿಕ್ತು. ಮತ್ತು ಹೀಗೆ ಪ್ರತಿ ವರ್ಷ ಮಧುಬನಕ್ಕೆ ಹೋಗ್ತಕ್ಕಂಥ ಅವಕಾಶಗಳು ಸಿಗ್ತಾ ಇತ್ತು. ಹಾಗೂ ಕಾಲೇಜ್ ಲೈಫಲ್ಲಿ ಕೂಡ ಹಾಲಿಡೇಸ್ ಟೈಮಲ್ಲಿ ಪೂರ್ತಿ ಮಧುಬನದಲ್ಲಿ ಹಾಲಿಡೇಸಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ವಿ. ಆಗಲೂ ಎಲ್ಲ ದಾದಿ, ಬಡಿ ದೀದಿ ಎಲ್ಲ ಯಜ್ಞದ ಆದಿರತ್ನಗಳಿಂದ ತುಂಬ ನಮಗೆ ಪಾಲನೆ ಸಿಕ್ತು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಂಪೂರ್ಣ ಸಂತುಷ್ಟತೆ ಹಾಗೂ ಬಾಬನ ಜ್ಞಾನ ಮಾರ್ಗದಲ್ಲಿ ನಾವು ಹೇಗೆ ಮುಂದುವರಿಬೇಕು, ಇದೆಲ್ಲ ರೂಪದಲ್ಲಿ ನಮಗೆ ಅವರಿಂದ ಪ್ರೇರಣೆಗಳು ಸಿಗ್ತಾ ಬಂತು. ಈ ರೀತಿ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಪ್ರತಿ ವರ್ಷ ಕೂಡ ಮಧುಬನಕ್ಕೆ ಹಾಲಿಡೇಸಲ್ಲಿ ಹೋಗ್ತಾ ಇದ್ವಿ. ಮತ್ತು ನಾಳೆ ಕಾಲೇಜ್ ಓಪನ್ ಆಗತ್ತೆ ಅಂದಾಗ ವಾಪಸ್ ಊರಿಗೆ ಬಂದು ಕಾಲೇಜನ್ನು ಮಾಡ್ತಾ ಇದ್ವಿ. ಮತ್ತು ವಿದ್ಯಾಭ್ಯಾಸದ ಸಮಯದಲ್ಲೂ ಕೂಡ ಎಷ್ಟೋ ಬಾರಿ ನಮ್ಮ ಸ್ಕೂಲ್ ಟೀಚರ್ಸ್ ಅನೇಕರಿಗೆ ಹೇಳ್ತಾ ಇದ್ದರು. ಏಕೆಂದರೆ ತುಂಬ ಚೆನ್ನಾಗಿ ಓದ್ತಾ ಇದ್ದಂಥ ಕಾರಣ ನಮ್ಮ ಟೀಚರ್ಸು ಕೂಡ ಬೇರೊಬ್ಬರಿಗೆ ಹೇಳ್ತಾ ಇದ್ದರು, ಅವರ ಹಾಗೆ ನೀವು ಕೂಡ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಿ, ಅವರ ಹಾಗೆ ನೀವು ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಬೆಳೆಯುತ್ತೆ, ಚೆನ್ನಾಗಿ ಓದುತ್ತೀರಾ ಎಂತಕ್ಕಂಥ ಎಕ್ಸಾಂಪಲನ್ನು ನಮ್ಮ ಬಗ್ಗೆ ಸ್ಕೂಲ್ ಟೀಚರ್ಸ್ ಅವರ ಪೇರೆಂಟ್ಸ್ಗೂ ಹೇಳ್ತಾ ಇದ್ದರು. ಈ ರೀತಿ ಬ್ರಾಹ್ಮಣ ಪರಿವಾರದಲ್ಲಿ ಬಹಳ ಪ್ರೀತಿಯಿಂದ ನಡೀತಾ ಜೀವನ ಮುಂದಕ್ಕೆ ಸಾಗಿಸ್ತಾ ಬಂದ್ವಿ. 1990ರಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಕಂಪ್ಲೀಟ್ ಮಾಡಿದಾಗ ನನಗಿಂತ ಇಬ್ಬರು ಅಕ್ಕಂದರು ದೊಡ್ಡವರಿದ್ದರು. ಅವರಿಬ್ಬರು ಅಕ್ಕಂದರು ಕೂಡ ಸಮರ್ಪಿತ ಆಗಿದ್ದರು. ಲೌಕಿಕದ ಪರಿವಾರದಲ್ಲಿ ನಾವು 13 ಜನ ಬಾಬನ ಮನೆಯಲ್ಲಿ ಸಮರ್ಪಿತವಾಗಿದ್ದೀವಿ. ಇಬ್ಬರು ಅಕ್ಕಂದರು, ಇಬ್ಬರು ಚಿಕ್ಕಮ್ಮಂದ್ರದ್ದು 88ನೇ ಇಸ್ವಿಯಲ್ಲಿ ಬೆಂಗಳೂರಿನ ಟೌನ್ ಹಾಲಲ್ಲಿ ಸಮರ್ಪಣಾ ಕಾರ್ಯಕ್ರಮ ಇತ್ತು. ಆಗಿನಿಂದ ದಾದಿ ಪ್ರಕಾಶ್ ಮಣಿ ಎಷ್ಟೋ ಬಾರಿ ಹೇಳೋರು, ಅವರನ್ನಂತೂ ಕರ್ನಾಟಕದಲ್ಲಿ ಅವ್ರು ಸೇವೆ ಮಾಡ್ತಿದ್ದಾರೆ, ನೀನು ಕರ್ನಾಟಕದಲ್ಲಿ ಸೇವೆ ಮಾಡಬಾರ್ದು ಅಂತ. ಮತ್ತು ದಾದೀಜಿ ಪ್ರೇರಣೆ ಅನುಸಾರವಾಗಿ 1990ರಲ್ಲಿ ನನ್ನ ವಿದ್ಯಾಭ್ಯಾಸ ಪೂರ್ತಿ ಆದ ನಂತರ 1990ರಲ್ಲೇ ಓಂ ಶಾಂತಿ ಭವನದಲ್ಲಿ ನನ್ನ ಸಮರ್ಪಣೆ ನಡೆಯಿತು.
ಅದಕ್ಕೆ ಮೊದಲು ಕೂಡ ಚಿಕ್ಕವರಿದ್ದಾಗ ಬಾಬನನ್ನು ಮಿಲ್ಲ ಮಾಡಲಿಕ್ಕೆ ಮಧುಬನಕ್ಕೆ ಹೋಗ್ತಿದ್ದಾಗ ಅವ್ಯಕ್ತ ಬಾಪ್ ದಾದರವ್ರ ಜೊತೆಯಲ್ಲಿ ಮಿಲ್ಲ ಮಾಡ್ತಿದ್ದಾಗ ಒಂದು ಸಾರ್ತಿ ಬಾಬಾ ಈ ಮಾತನ್ನು ಹೇಳಿದರು, ನೀನು ಇಲ್ಲಿನವಳೇ ಆಗಿದ್ದೆ, ಮತ್ತೆ ವಾಪಸ್ ಯಜ್ಞಕ್ಕಿ ಹೇ ಯಜ್ಞ ಮೇ ವಾಪಸ್ ಆ ಗಯಿ ಹೇ. ಈ ರೀತಿಯಾಗಿ ಬಾಬಾ ಇಂಥ ವರದಾನಗಳಿಂದ ತುಂಬ ಪ್ರೇರಣೆಯನ್ನು ಕೊಡ್ತಾಯಿದ್ರು. ಮತ್ತೊಂದು ಬಾರಿ ಬಾಬನನ್ನು ಮಿಲ್ನ ಮಾಡಿದಾಗ ಬಾಬಾ ಈ ಮಾತನ್ನು ಹೇಳಿದರು, ತುಮ್ ಜಹಾ ಜಾओगी ವಹ ಬಾಪ್ ಕಾ ನಾಮ್ ರೋಷನ್ ಕರೇಗಿ. ಇಂಥ ಬಾಬನ ಅವ್ಯಕ್ತ ವರದಾನಗಳು ಕೂಡ ಈ ಜೀವನದಲ್ಲಿ ತುಂಬ ಅನುಭವಗಳನ್ನು ಮಾಡೋದಕ್ಕೆ ಹಾಗೂ ಮುಂದೆ ಹೋಗೋದಕ್ಕೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸಹಯೋಗವನ್ನು ಕೊಡ್ತಾ ಬಂದಿದೆ. 1990ರಲ್ಲಿ ನಾನು ಯಾವಾಗ ನನ್ನ ಈ ಜೀವನವನ್ನು ಬಾಬನ ಸೇವೆಗಾಗಿ ಅರ್ಪಣೆ ಮಾಡಿದೆ, ಆ ಸಮಯದಲ್ಲಿ ಓಂ ಶಾಂತಿ ಭವನದಲ್ಲಿ ಟೀಚರ್ಸ್ ಅಕ್ಕಂದಿರ ಭಟ್ಟಿ ಕಾರ್ಯಕ್ರಮ ನಡೀತಾ ಇತ್ತು. ಅದರ ಮಧ್ಯದಲ್ಲಿ ನನ್ನ ಸಮರ್ಪಣೆ ಅಂತಕ್ಕಂಥದ್ದು ನಡೀತು. ಆಗ ಸಮಯದಲ್ಲೇ ದಾದಿ ಪ್ರಕಾಶ್ ಮಣಿಜಿ ಬಡಿ ದಾದಿ ನನ್ನನ್ನು ಬಾಂಬೆಗೆ ಯೋಗಿನಿಬೇನ್ ಹತ್ರ ಕಳಿಸ್ಕೊಟ್ರು. ಯೋಗಿನಿಬೇನ್ ಹತ್ರ ಬಾಂಬೆಯಲ್ಲಿ ವಿಲೆಪಾರ್ಲಾದಲ್ಲಿ ಅವರ ಜೊತೆಯಲ್ಲಿರ್ತಾ 13 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಇದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಂದು ಸದವಕಾಶ. 13 ವರ್ಷಗಳ ಕಾಲ ಅನೇಕ ದಾದಿಯರು ಬಾಂಬೆ ವಿಲೆಪಾರ್ಲಾದಲ್ಲಿ ಬರ್ತಾ ಇದ್ದಂಥ ಕಾರಣ ದಾದಿಯರಿಗೆ ಹತ್ತಿರವಾಗಿ ಬೆಳೀತಕ್ಕಂಥ ಅವಕಾಶ, ದಾದಿಯರ ಜೊತೆಯ ಪ್ರೇರಣೆಗಳು, ಅವರ ಜೊತೆಯ ಭಿನ್ನ ಅನುಭವಗಳು ಎಲ್ಲ ರೂಪದಲ್ಲೂ ದಾದಿಯರ ಜೊತೆಯ ಪಾಲನೆ, ಅವರ ಮಡಲಲ್ಲಿ ಬೆಳೆದಿದ್ದು ಅವರ ಜೊತೆ ಪಿಕ್ನಿಕನ್ನು ಮಾಡ್ತಕ್ಕಂಥದ್ದಾಗ್ಬೋದು, ಅವರ ಜೊತೆ ಜ್ಞಾನ ಯೋಗದಲ್ಲಿ ಮುಂದುವರಿತಕ್ಕಂಥದ್ದಾಗ್ಬೋದು, ಹಾಗೂ ಯಜ್ಞದ ಆದಿ ಆತ್ಮಗಳ ಜೊತೆ ತುಂಬ ಒಳ್ಳೆ ಪಾಲನೆ ನಮಗೆ ಸಿಗ್ತಾ ಬಂತು. ದಾದಿಯರ ಹತ್ರ ಕೂಡ ಯಾವಾಗಲೂ ದಾದಿ ತುಂಬ ಪ್ರೀತಿಯನ್ನು ಕೊಡ್ತಾಯಿದ್ರು. ಈ ರೀತಿ ಬಾಬನ ಸೇವೆಗಳನ್ನು ಮಾಡ್ತಾ ಮತ್ತು ಆರೋಗ್ಯದ ಕಾರಣದಿಂದ 2001ರಲ್ಲಿ ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದಾಯಿತು. ಆಗಿನಿಂದ ಪದ್ಮಬೇಂಜಿಯವರ ಜೊತೆಯಲ್ಲಿರ್ತಾ ಬಾಬನ ಈಶ್ವರೀಯ ಸೇವೆಗಳನ್ನು ಮಾಡ್ತಾ ಬಂದಿದ್ದೀವಿ. ಈಗ ವರ್ತಮಾನದಲ್ಲಿ ಮಾಲೂರಲ್ಲಿ 10 ವರ್ಷಗಳಿಂದ ಬಾಬನ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಹಾಗೂ ಬಾಬಾ ಈ ಜನ್ಮದಲ್ಲಿ, ಈ ಸಂಗಮ ಯುಗದಲ್ಲಿ, ಈ ಈಶ್ವರೀಯ ಜೀವನದಲ್ಲಿ ಅನೇಕ ಸೇವೆಗಳನ್ನು ಕೂಡ ಬಾಬಾ ಮಾಡಿಸ್ಕೊಳ್ತಾ ಬಂದರು. ಭಿನ್ನ ಕಂಪ್ನಿಗಳಲ್ಲಿ ಹೋಗಿ ಅವರಿಗೆ ಮ್ಯಾನೇಜ್ಮೆಂಟ್ ಕೋರ್ಸಸನ್ನು ಮಾಡಿಸೋದಾಗ್ಬೋದು, ಅಥವಾ ಟೆನ್ಷನ್ ಫ್ರೀ ಮೆಡಿಟೇಷನನ್ನು ಮಾಡಿಸ್ತಕ್ಕಂಥ ಕಾರ್ಯಕ್ರಮಗಳಾಗ್ಬೋದು, ಅಥವಾ ಸ್ಕೂಲ್ ಕಾಲೇಜಸಲ್ಲಿ ಮೆಡಿಟೇಷನ್ ಪ್ರೋಗ್ರಾಮ್ಸನ್ನು ಮಾಡಿಸೋದಾಗ್ಬೋದು. ಈ ರೀತಿ ಬಾಬಾ ಈ ಬ್ರಾಹ್ಮಣ ಜೀವನದಲ್ಲಿ ಹೇಳಬೇಕು ಅಂದರೆ ಪೂರ್ತಿ ಆಲ್ರೌಂಡರ್ ಸೇವೆಗಳನ್ನು ಮಾಡ್ತಕ್ಕಂಥ ಅವಕಾಶ ಬಾಬಾ ಕೊಡ್ತಾ ಬಂದಿದ್ದಾರೆ. ಹಾಗೂ ಆ ಕಾರ್ಯ ಮಾಡಬೇಕಾಗಿದ್ದಾಗಲೂ ಕೂಡ ಬಾಬನಿಗೆ ತುಂಬ ಥ್ಯಾಂಕ್ಸ್ ಅನಿಸುತ್ತೆ. ಬಾಬಾ ಇಷ್ಟೆಲ್ಲ ಕಾರ್ಯಗಳನ್ನು ಇಷ್ಟು ಸಹಜವಾಗಿ ಮಾಡಿಸ್ಕೊಳ್ತಾರೆ. ಅದು ಬಾಬನ ಕಾರ್ಯ ಆಗಿರೋ ಕಾರಣ ಯಾವ ಬಾಬನ ಸೇವೆಯಲ್ಲಿ ಕೂಡ ಎಂದೂ ಕೂಡ ಭಾರ ಅಂತ ಅನುಭವ ಆಗಲಿಲ್ಲ. ಏಕೆಂದರೆ ಮಾಡಿಸ್ತಕ್ಕಂಥವರು ಬಾಬಾ ಇದ್ದಾಗ, ನಾನು ಕೇವಲ ನಿಮಿತ್ತ ಅಂತಕ್ಕಂಥ ಭಾವನೆ ಇದ್ದಾಗ ಯಾವುದೇ ಕಾರ್ಯದಲ್ಲಿ ಭಾರದ ಅನುಭವ ನಮಗೆ ಆಗಲಿಲ್ಲ. ಭಾಳ ಸಹಜವಾಗಿ ಬಾಬಾ ಕಾರ್ಯ ಮಾಡಿಸ್ತಿದ್ದಾರೆ. ಈಗಲೂ ಕೂಡ ಎಷ್ಟೋ ಬಾರಿ ಒಂದೊಂದು ಸರ್ತಿ ಅನಿಸುತ್ತೆ, ಇಷ್ಟು 30 ವರ್ಷಗಳಿಂದ ಬಾಬನ ಮನೆಯಲ್ಲಿ ಇದ್ದೀವ ಅಂತ ಅನಿಸುತ್ತೆ. ಏಕೆಂದರೆ 30 ವರ್ಷ 3 ದಿನ 3 ಸೆಕೆಂಡುಗಳ ಹಾಗೆ ಜೀವನ ಕಳೀತಾ ಬಂದಿದೆ. ಬಾಬಾ ಇವತ್ತು ಕೂಡ ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ನಮ್ಮನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ, ಮಾಡಿಸ್ತಿದ್ದಾರೆ. ಬಾಬನ ಕಾರ್ಯ ಬಾಬಾ ಮಾಡಿಸ್ಕೊಳ್ತಿದ್ದಾರೆ. ತುಂಬ ಈ ಜೀವನದ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಆದರೆ ಒಂದೇ ಒಂದು ಸಂಕಲ್ಪ ಅನಿಸುತ್ತೆ, ಬಾಬಾ ಎಲ್ಲ ಆತ್ಮಗಳಿಗೂ ನಿನ್ನ ಸಂದೇಶ ಸಿಗಬೇಕಾಗಿದೆ. ಯಾವುದೋ ಒಂದು ರೂಪದಲ್ಲಿ ಎಲ್ಲರಿಗೂ ನಿನ್ನ ಪರಿಚಯ ಕೊಡಬೇಕಾಗಿದೆ. ಇದೊಂದೇ ಒಂದು ಆಸೆ ಇರ್ತಕ್ಕಂಥದ್ದು. ಹಾಗೂ ಬಾಬನ ಜೊತೆಯಲ್ಲಿ ಸಂಪನ್ನರಾಗಿ ವಾಪಸ್ ಮನೆಗೆ ಹೋಗಬೇಕಾಗಿದೆ.
ಇದೊಂದು ಮಾತ್ರನೇ ಜೀವನದ ಕಡೆ ಆಸೆ ಇರ್ತಕ್ಕಂಥದ್ದು. ಈ ಬ್ರಾಹ್ಮಣ ಜೀವನದಲ್ಲಿ ಮೊಟ್ಟ ಮೊದಲನೇ ಧಾರಣೆ ಅಂದರೆ ಅಮೃತ ವೇಲ ಮಿಸ್ ಮಾಡೋದಿಲ್ಲ. ಎರಡನೇದು ಬಾಬನ ಮುರಳಿ, ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಬಾಬನ ಮುರಳಿಯನ್ನು ಮಿಸ್ ಮಾಡೋದಿಲ್ಲ. ಹಾಗೂ ಮತ್ತೊಂದು ಗುರಿ ಇರುತ್ತೆ, ಬೆಳಗಿನ ಮುರಳಿ ಕ್ಲಾಸ್ ಆಗಲಿ ಸಂಜೆ ಮುರಳಿ ಕ್ಲಾಸ್ ಆಗಲಿ ನಾವೇ ಸ್ವಂತ ಖಂಡಿತ ಮಾಡಿಸ್ಬೇಕಾಗಿದೆ. ಅದು ಬಾಬನ ಮಹಾವಾಕ್ಯಗಳನ್ನು, ಅಂದರೆ ಈ ಪ್ರೇರಣೆ ನಮಗೆ ಸಿಕ್ಕಿದ್ದು ಬಡಿ ದಾದೀಜಿಯಿಂದ. ದಾದಿ ಅಂತಿಮ ಸಮಯದವರೆಗೂ ಕೂಡ ಮುರಳಿ ಕ್ಲಾಸನ್ನು ಎಂದೂ ಮಿಸ್ ಮಾಡಲಿಲ್ಲ. ದಾದೀಜಿ ಸದಾಕಾಲ ಅವರೇ ಸ್ವಂತ ಬಾಬನ ಮಹಾವಾಕ್ಯಗಳನ್ನು ಹೇಳಬೇಕು ಎಂತಕ್ಕಂಥ ಕಾತುರತೆ ಅವರಿಗೆ ಸದಾಕಾಲ ಇರ್ತಾಯಿತ್ತು. ಎಂಥ ಆರೋಗ್ಯ ಇಲ್ಲದೆ ಇದ್ದಾಗಲೂ ಕೂಡ ದಾದೀಜಿ ಕಡೆಯವರೆಗೂ ಕೂಡ ಬಾಬನ ಮಹಾವಾಕ್ಯಗಳನ್ನು ಹೇಳಲಿಕ್ಕೆ ಸ್ವಂತ ಕ್ಲಾಸಿಗೆ ಬರ್ತಾಯಿದ್ರು. ಆದ್ದರಿಂದ ಈ ಪ್ರೇರಣೆ ಸದಾಕಾಲ ದಾದಿಯಿಂದ ಸಿಕ್ಕಿರ್ತಕ್ಕಂಥದ್ದು. ಎಷ್ಟೇ ಬಾಬನ ಸೇವೆಯ ಜವಾಬ್ದಾರಿ ಇರಲಿ, ಅದೆಲ್ಲವೂ ಮುರಳಿ ಕ್ಲಾಸಿನ ನಂತರನೇ ಹೊರತು ಮುರಳಿ ಕ್ಲಾಸಿಗೆ ಮೊದಲಲ್ಲ. ಬಾಬನ ಮಹಾವಾಕ್ಯಗಳನ್ನು, ಬಾಬಾ ಕೊಟ್ಟಿರ್ತಕ್ಕಂಥ ಈ ಜವಾಬ್ದಾರಿಯನ್ನು ಮೊಟ್ಟ ಮೊದಲು ನಾವು ಮಾಡಬೇಕಾಗಿದೆ. ಆದ್ದರಿಂದ ಇದರ ಬಗ್ಗೆ ತುಂಬ ಗಮನ ಸದಾಕಾಲ ಇರತ್ತೆ. ಈ ಅಂತಿಮ ಸಮಯದಲ್ಲಿ ಒಂದು ಮಾತು ನನಗೆ ಸದಾ ಅನಿಸುತ್ತೆ, ಈ ಡ್ರಾಮಾ ಸೃಷ್ಟಿ ನಾಟಕ ತಯಾರಾಗಿದೆ, ಇದನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಬಸ್ ಯಾರ ಪಾತ್ರದಿಂದ ಕೂಡ ನನ್ನ ಸ್ಥಿತಿಯನ್ನು ನಾನು ಕೆಡಿಸ್ಕೋಬಾರ್ದು. ಎಲ್ಲರೂ ಅವರವರ ಪಾತ್ರ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಿದ್ದಾರೆ. ಡೈರೆಕ್ಟರ್ಗೆ ಇಷ್ಟ ಆದಾಗ ಎಲ್ಲರ ಪಾತ್ರ ನನಗೂ ಕೂಡ ಆ್ಯಕ್ಟರ್ ಆಗಿ ಇಷ್ಟ ಆಗಬೇಕಾಗಿದೆ. ಯಾರ ಪಾತ್ರದಲ್ಲಿ ಕೂಡ ಕ್ವಶನ್ ಮಾರ್ಕ್ ಮಾಡಬಾರ್ದು. ಎಲ್ಲರ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಎಲ್ಲ ಬ್ರಾಹ್ಮಣ ಪರಿವಾರಕ್ಕೆ ನಾನಿಷ್ಟೇ ಹೇಳಲಿಕ್ಕೆ ಆಸೆ ಪಡ್ತೀನಿ, ಬಾಬನ ಆಸೆ ನಾವು ಸಂಪನ್ನರಾಗಬೇಕು, ಸಂಪೂರ್ಣರಾಗಬೇಕು. ಬಾಬನ ಈ ಆಸೆಯನ್ನು ನಾವು ಈಡೇರಿಸೋದಕ್ಕಾಗಿ ತೀವ್ರ ಪುರುಷಾರ್ಥವನ್ನು ಮಾಡ್ತಾ ಬಾಪ್ ಸಮಾನಾಗಿ ಬಾಬನ ಜೊತೆಯಲ್ಲಿ ವಾಪಸ್ ಮನೆಗೆ ಖುಷಿಯಾಗಿ ಹೋಗಬೇಕು. ಧರ್ಮರಾಜನಿಂದ ಯಾವುದೇ ಶಿಕ್ಷೆಯನ್ನು ಅನುಭವಿಸದೆ ಆ ರೀತಿಯಾಗಿ ನಾವು ಹೋಗಬೇಕು. ಅದಕ್ಕಾಗಿ ನಾವೀಗ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಪರಂಪಿತ ಪರಮಾತ್ಮ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಆ ಭಗವಂತ ಯಾರಿಗಾಗಿ ನಾವು ಭಕ್ತಿ ಮಾರ್ಗದಲ್ಲಿ ಬೆಟ್ಟ ಗುಡ್ಡ ದೇವಸ್ಥಾನಗಳು ಮಸೀದಿಗಳು ಎಲ್ಲೆಲ್ಲಿ ಹುಡುಕ್ತಾ ಬಂದ್ವಿ ಭಗವಂತ ಎಲ್ಲಿದ್ದಾರೆ ಅಂತ. ಆದರೆ ಆ ನಿರಾಕಾರ ಪರಂಪಿತ ಪರಮಾತ್ಮ ಸಾಧಾರಣ ಪ್ರಜಾಪಿತ ಬ್ರಹ್ಮನ ಶರೀರದಲ್ಲಿ ಅವತರಿತರಾಗಿ ಇವತ್ತಿನ ದಿನ ಸತ್ಯವಾದ ಆತ್ಮದ ಜ್ಞಾನವನ್ನು ನಮಗೆ ಕೊಡಲಿಕ್ಕೆ ಈ ಸೃಷ್ಟಿಯಲ್ಲಿ ಬಂದಿದ್ದಾರೆ. ಭಗವಂತನಿಗಾಗಿ ಹುಡುಕ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಭಗವಂತ ಈಗ ಪ್ರತ್ಯಕ್ಷವಾಗಿ ನಮ್ಮ ಮುಂದೆ ಇದ್ದಾರೆ. ಅದರಿಂದ ಆದರೆ ಆ ಪರಮಾತ್ಮನನ್ನು ನಮ್ಮ ಜ್ಞಾನದ ಮೂರನೇ ನೇತ್ರದಿಂದ ನೋಡಿ ಅವರನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅವರ ಜೊತೆ ಸಂಬಂಧವನ್ನು ಜೋಡಿಸ್ಬೇಕಾಗಿದೆ. ಇದು ಮುಖ್ಯವಾಗಿರ್ತಕ್ಕಂಥ ಸಮಾಜಕ್ಕೆ ನಾವು ಹೇಳ್ತಕ್ಕಂಥ ಮಾತಾಗಿದೆ. ಈ ಶರೀರ ಹೆಸರಾಗಿದೆ ವಾಸಪಣ್ಣ ಅಂತ ಹೇಳ್ಬಿಟ್ಟು. ನಾನು ಬಾಬರ ಮಗುವಾಗಿ 33 ವರ್ಷ ಆಯಿತು. ಪ್ರತಿ ವರ್ಷ ಬಾಬರ ಮಿಲನವನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತೀನಿ. ಮತ್ತು ವಿಶೇಷವಾಗಿ ಅಕ್ಕವರಲ್ಲಿ ನೋಡಿರೋದಂದರೆ ತುಂಬ ತಾಳ್ಮೆ ಇದೆ. ಅಕ್ಕವರು ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ ಮತ್ತು ವಿಶೇಷವಾಗಿರ್ತಕ್ಕಂಥ ಅನುಭವವನ್ನು ಹೇಳ್ತಾ ನಮ್ಮನ್ನೆಲ್ಲ ಪ್ರೇರಣೆಯನ್ನು ಕೊಟ್ಬಿಟ್ಟು ನಮ್ಮನ್ನು ಭಾಳ ಮುಂದೆ ತರ್ತಾರೆ ಅಂತ ಹೇಳ್ತೀನಿ. ನಾನು 2012ರಿಂದ ಜ್ಞಾನಕ್ಕೆ ಬಂದಿದ್ದೀನಿ. ಈ ಸತತ 6 ವರ್ಷಗಳಲ್ಲಿ ನಾನು 4 ಬಾರಿ ಮಧುಬನಕ್ಕೆ ಹೋಗಿದ್ದೀನಿ. ನನಗೆ ಈ ಬಾಬಾ ಅವ್ರ ಮನೆಗೆ ಬಂದಮೇಲೆ ನನಗೆ ಈ ಪ್ರಪಂಚದಲ್ಲಿ ಎಲ್ಲ ಧರ್ಮಗಳ ಬಗ್ಗೆ ಇದ್ದಂಥ ಗೊಂದಲಗಳೆಲ್ಲ ನಿವಾರಣೆ ಆಗಿದೆ. ತುಂಬಾ ಕ್ಲಾರಿಟಿ ಸಿಕ್ಕಿದೆ. ಪರಮಾತ್ಮ ಒಬ್ಬನೇ ನಿರಾಕಾರ ಅನ್ನೋದು ನನಗೆ 100% ನನಗೆ ಖಾತ್ರಿಯಾಗಿದೆ. ಹಾಗೆ ಅಕ್ಕಂದಿರು ನನಗೆ
ನಾನು ಜ್ಞಾನಕ್ಕೆ ಬಂದಾಗಿನಿಂದ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ತುಂಬ ತಾಳ್ಮೆ ಇದೆ. ಎಲ್ಲ ರೀತಿಯಲ್ಲೂ ಎಲ್ಲ ವಿಚಾರಗಳಲ್ಲೂ ಅವ್ರು ನಮಗೆ ತುಂಬ ಜ್ಞಾನದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಮಧುಬನಕ್ಕೆ ಹೋಗಬೇಕಾದ್ರೆ ಯಾವುದೇ ಒಂದು ಕಾರ್ಯಗಳು ಮಾಡಬೇಕಾದ್ರೂ ಅವರು ತುಂಬ ಸ್ಪಿರಿಟಾಗಿ ಅವರು ಎಲ್ಲ ಕೆಲಸಗಳು ಮಾಡಿ ಎಲ್ಲರನ್ನೂ ಜೊತೆ ಸೇರಿಸ್ಕೊಂಡು ಹೋಗ್ತಾರೆ. ನಾವು ಈ ಜ್ಞಾನಕ್ಕೆ ಬಂದು 15 ವರ್ಷಗಳಾಯಿತು. ನಮಗೆ ಈ ಬೇಂಜಿಯವರು ಸುಮಾರು 10 ವರ್ಷಗಳಿಂದ ಗೊತ್ತು. ಆದರೆ ನಾವು ಸಂಘಟನೆಯಲ್ಲಿ ಹೇಗೆ ಸಂಘಟನೆ ಮಾಡ್ಬೋದು, ಯಾವ್ಯಾವ ಸಮಸ್ಯೆಗಳನ್ನ ಯಾವ ಥರ ಹಗುರವಾಗಿ ತಗೋಬೋದು, ಮತ್ತು ಯಾವ ಸಮಸ್ಯೆನ ಎಷ್ಟು ಕ್ಲಿಷ್ಟಕರವಾಗಿದ್ರು ಕೂಡ ಎಷ್ಟು ಹಗುರವಾಗಿ ತಗೊಂಡು ಅದನ್ನು ಎಷ್ಟು ಸ್ನೇಹಪೂರ್ವಕವಾಗಿ ಹೇಗೆ ಅದನ್ನು ಯಾವುದೇ ಭಿನ್ನ ಮತಗಳಿಲ್ಲದೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಮ್ಮ ಇಡೀ ಸಂಸಾರ ಅನ್ನೋ ಕೂಡ ನಮ್ಮ ಬಾಬಾ ಮನೆಗೆ ನಾವು ಬರ್ತೀವಿ. ಎಲ್ಲರೂ ಅಷ್ಟೇ ಬಾಬಾನ ಎಷ್ಟು ಪ್ರೀತಿ ಮಾಡ್ತೀವೋ ಅದಕ್ಕೆ ಕಾರಣಕರ್ತರಾದ ಬೇಂಜಿಯವರು ಕೂಡ ನಮಗೆ ತುಂಬ ಇಷ್ಟ ಆಗಿದ್ದಾರೆ. ನಮ್ಮ ಮಕ್ಕಳಿಗೆ ಕೂಡ ಗೈಡ್ ಮಾಡ್ತಾರೆ, ಈಗ ಹೋಗ್ರಿ, ಸಂಸಾರದಲ್ಲಿ ಇದ್ದು ನೀವು ಸನ್ಯಾಸಿ ಆಗದೆ ಇದ್ದರೂ ಕೂಡ ಯಾವ ಥರ ನೀವು ಜ್ಞಾನದಲ್ಲಿ ಮುಂದುವರಿಬೋದು ಅನ್ನೋದನ್ನು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. मेरे को ज्ञान में आके 6 साल हो गए और मेरे को यहाँ आने के बाद में पहले मेरे को इतना घर से निकलना भी नहीं होता था, इतना बहुत सुस्त थी. जब से मेरे को बहन ये बाबा का ज्ञान मिला है, जब से मैं इतना चलने भी लगी हूँ और घर में भी मेरे को सब कुछ इतना अच्छा लग रहा है. तो दिन भर मेरे को यही रहता है कि कब शाम होए, कब बाबा के घर जाऊँ, कब मुरली सुनो, कब मेरे को बहन जी से मिलना होए. और बहन जी ने भी मेरे को इतना अच्छा ये योग में चलने के लिए इतना अच्छा ज्ञान दे के मेरे को बाबा से जोड़ा. और इनको इतनी प्यारी सी भाषा में, बहन जी की इतनी अच्छी भाषा सुन के मेरे को दिन भर इनकी ही भाषा याद आती है. कब शाम को होते जाऊँ बहन जी से कुछ उनसे बातें करूँ, इतना उत्सुक रहता है मन में बहुत. और बाबा के घर में आने को मेरे को बहुत अच्छा हुआ. परिवार में भी पूरा शांति, मेरे शरीर को भी इतना अच्छा शक्ति मिला, बहुत अच्छा मिला बाबा से प्रेरणा. और बहन जी भी बहुत अच्छे प्यारी बोली चाली में भी इतना अच्छे हैं. इनकी प्यारी बोली को देख के भी हमारे सब बहनें भी और जुड़ने लग गई है. और इनको देख के आगे पहले वाले बहन जी को देख के सब डरते थे, कोई आश्रम के पास आने का नाम ही नहीं लेते थे. और ये बहन जी के आने के बाद में इतना अच्छा हो गया कि सब बहनें और कहीं कहीं से वो 10-12 लोग सब जुड़ गए. बहन जी की एक प्यारी भाषा देख के, उनको भाषा सुन के बहुत अच्छा लग रहा है सबको. और मुरली सुनने में इतना इनका प्यार देख के बहुत अच्छा लग रहा है. ಅರಳಿದೆ ಮನಹೂದೋಟವು ನನ್ನ, ದೊರೆತನು ಶಿವನು ಮಾಲಿಕ. ಅರಳಿದೆ ಮನಹೂದೋಟವು ನನ್ನ, ದೊರೆತನು ಶಿವನು ಮಾಲಿಕ. ಪ್ರಿಯ ತಂದೆಯೇ ನಾ ಕಾಣೆನು ನಿನ್ನಂಥ ಮಾಲಿಯ. ಅರಳಿದೆ ಮನಹೂದೋಟವು ನನ್ನ, ದೊರೆತನು ಶಿವನು ಮಾಲಿಕ. ಪ್ರಿಯ ತಂದೆಯೇ ನಾ ಕಾಣೆನು ನಿನ್ನಂಥ ಮಾಲಿಯ. ಅರಳಿದೆ ಮನಹೂದೋಟವು ನನ್ನ, ದೊರೆತನು ಶಿವನು ಮಾಲಿಕ. ಜ್ಞಾನದ ಬಿತ್ತಿರುವೆ ಬೀಜವ, ತ್ಯಾಗದ ಗಿಡ ಬೆಳೆಸಿರುವೆ. ಜ್ಞಾನದ ಬಿತ್ತಿರುವೆ ಬೀಜವ, ತ್ಯಾಗದ ಗಿಡ ಬೆಳೆಸಿರುವೆ. ಹರಡಿದೆ ಸೌರಭ ವೈರಾಗ್ಯದ ಯೋಗದ ಫಲ ದೊರಕಿರಲು.